ತುರ್ತು ಚಿಕಿತ್ಸಾ ಕೇಂದ್ರದಲ್ಲಿ ಔಷಧಿ ಕೊರತೆ ಇದೆ ಎಂಬ ಆರೋಪ ಕೇಳಿಬಂದಿದೆ. ಸಮರ್ಪಕವಾಗಿ ಔಷಧಿಗಳು ಸಪ್ಲೈ ಆಗದೆ ಬಡ ರೋಗಿಗಳು ಒದ್ದಾಡುವಂತಾಗಿದೆ. ಹೀಗಾಗಿ ಮೆಡಿಸಿನ್ ಕೊಡುವಂತೆ ವೈದ್ಯಾಧಿಕಾರಿಗಳೇ ಬರೆದ ಪತ್ರ ಫುಲ್ ವೈರಲ್ ಆಗಿದೆ. ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಗೋಳು ಕೇಳೋರಿಲ್ಲ. ಮೆಡಿಸಿನ್ ಕೊಡಿ ಸರ್, ಪತ್ರ ಬರೆದ ವೈದ್ಯಾಧಿಕಾರಿಗಳು. ಸರ್ಕಾರಿ ಆಸ್ಪತ್ರೆಗಳಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತೀವಿ. ಜೀವ ರಕ್ಷಿಸೋ ದೇವ ಮಂದಿರ ಅಂತ ನಂಬಿರ್ತೀವಿ. ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ. ಬಡವರ ಜೀವಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿನ ಮದ್ದುಗಳೇ ಶ್ರೀರಕ್ಷೆ ಅಂತ ಹೋಗಿರ್ತಾರೆ. ಆದ್ರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸನ್ನೇ ಇಲ್ಲ ಅಂದ್ರೆ ಏನ್ ಹೇಳೋದು ಹೇಳಿ. ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ರೋಗಿಗಳ ಗೋಳಂತೂ ಯಾರೂ ಕೇಳೋರೇ ಇಲ್ಲ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅವ್ಯವಸ್ಥೆಗಳ ಆಗರವೇ ತುಂಬಿದೆ. ಸರಿಯಾದ ಔಷಧಿಗಳಿಲ್ಲದೆ ರೋಗಿಗಳು ನರಳಾಡುವಂತಾಗಿದೆ. ಕಳೆದೊಂದು ವಾರದಿಂದ ಎಮರ್ಜೆನ್ಸಿ ಅಂತ ಬರೋ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಿಲ್ಲ. ಔಷಧಿ ಕೊರತೆಯಿಂದ ರೋಗಿಗಳಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನೋ ಚರ್ಚೆ ಶುರುವಾಗಿದೆ. ಹೀಗಾಗಿ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯಾಧಿಕಾರಿಗಳೇ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರಗೆ ಪತ್ರ ಬರೆದಿದ್ದಾರೆ. ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ, ಮೆಡಿಸಿನ್ ಕೊಡಿ ಸರ್ ಅಂತ ಮನವಿ ಮಾಡಿದ್ದಾರೆ. ಅಲ್ಲಿನ ಸಿಬ್ಬಂದಿ ವರ್ಗ, ವೈದ್ಯರು ಮತ್ತು ಏನು ಮೆಡಿಸಿನ್ ಘಟಕ ಏನು ಉಗ್ರಾಣದಿಂದ ಅವರು ಮತ್ತೆ ಸಂಬಂಧಪಟ್ಟಂಥ ವಾರ್ಡ್ನವರು ಏನು ಮೆಡಿಸಿನ್ ಸಪ್ಲೈ ಮಾಡ್ತಕ್ಕಂಥವ್ರು ನಮಗೆ ಇಂಥ ಮೆಡಿಸಿನ್ಗಳು ಬೇಕು ಅಂತೇಳಿ ಕೂಡ ಪತ್ರ ಬರೆದಾರೆ. ಇವರಿಗೆ ಏನು ಬೇಕಾರೋ ಆಗಲಿ, ಆದರೆ ಮೆಡಿಸಿನ್ನು ಕೊಡಕ್ಕೂ ಆಗಲ್ಲ, ಇತ್ತ ಸಿಬ್ಬಂದಿಗಳಿಗೆ ತೊಂದರೆನೂ ಆಗಬಾರ್ದು. DSನ ಉಡಾಫೆ ಮಾತು ಹೇಗಿದೆ ಅಂತಂದ್ರೆ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ PHC, CHC ಆಸ್ಪತ್ರೆಗಳು ಇರ್ತವೆ. ಆದ್ರೆ ಅಲ್ಲಿ ಚಿಕಿತ್ಸೆಗೆ ಬೇಕಾದ ಎಲ್ಲ ಔಷಧಿಗಳು ಸಿಗಲ್ಲ. ಹೀಗಾಗಿ ಜಿಲ್ಲಾಸ್ಪತ್ರೆ ಕಡೆ ಬರ್ತಾರೆ. ಆದ್ರೆ ಅಲ್ಲೂ ಇದೇ ಪಾಡು ಅಂದ್ರೆ ಏನ್ ಹೇಳೋದು ಹೇಳಿ. ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದು, ಆಸ್ಪತ್ರೆ ಹಂತದಲ್ಲೇ ಖರೀದಿಗೆ ಹಣಕಾಸು ನೀಡಲಾಗಿದೆ. ಔಷಧಿ ಖರೀದಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ. ಎಲ್ಲ ಆಸ್ಪತ್ರೆಗಳು ನಾವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀವಿ. ಏನಾದರೂ ಶಾರ್ಟೇಜ್ ಆದರೆ ನೀವು ಅಲ್ಲೇ ತಗೊಳ್ಬೇಕು ಅಂತಲೂ ಕೂಡ ನಾವು ಮಾಡಿದ್ದೀವಿ. ಹೊರಗಡೆ ಬರಿಬೇಡ್ರಿ ಅಂತ ಹೇಳ್ತೀರಿ. ಔಷಧಿ ಇಲ್ಲ, ಹೊರಗಡೆ ಬರೆಯೋಂಗೆ ಇಲ್ಲ, ಹೊರಗಡೆ ಬರೆಯೋ ಪ್ರಶ್ನೆ ಬರೋದಿಲ್ಲ, ಆಯಿತಾ. ಆದರೆ ನಮ್ಮ ಕಡೆಯಿಂದ ಏನೇನು ಅವ್ರ ಆಸ್ಪತ್ರೆಗಳಲ್ಲಿ ತಗೋಬೇಕು ಅಗತ್ಯ ಇರೋ ಔಷಧಿಗಳು ತಗೊಳ್ಳೋದಕ್ಕೆಲ್ಲ ದುಡ್ಡು ಕೂಡ ಕೊಟ್ಟಿದ್ದೀವಿ. ಸೊ ಅವ್ರ ಹಂತದಲ್ಲೇ ಕೂಡ ಖರೀದಿ ಮಾಡೋ ಕೂಡ ಅವಕಾಶ ಇದೆ. ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲವೂ ಸರಿ ಇದೆ ಅಂತ ಸರ್ಕಾರವೇನೋ ಹೇಳ್ತಿದೆ. ಆದ್ರೆ ಜನರಿಗೆ ಮಾತ್ರ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ವಿನಾಯಕ್ ತೊಡರನಾಳ್, ನ್ಯೂಸ್ 18, ಚಿತ್ರದುರ್ಗ.